ಈ ಗುಣಸಂಪತ್ತಿಗೆ ವಿರುದ್ಧವಾದವುಗಳು ಆಸುರಿ ಸಂಪತ್ತು. ಆ ಆಸುರಿ ಗುಣಗಳು ಯಾವುದು ಅಂತ, ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪೌರುಷ್ಯಮೇವಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ಸಂಪದ ಮಾಸುರೀಂ ಯಾವ ಬರ್ತದೆ ಅಂತ, ದಂಭ. ದಂಭ ಅಂದರೆ ಗರ್ವ ಪ್ರದರ್ಶನ, ಡಂಭಾಚಾರ, ಮೊನ್ನೆ ನೋಡಿದ್ವಿ ಅದನ್ನು. ದರ್ಪ, ಮತ್ತವ್ರ ಮೇಲೆ ಜೋರಾಗಿರೋದು. ಅಹಂಕಾರ, ಕ್ರೋಧ, ಕಠಿಣವಾದ ಮಾತು ಮತ್ತು ಅಜ್ಞಾನ, ಇವು ಆಸುರು ಸಂಪತ್ತಿಗೆ ತಕ್ಕವನಾಗಿ ಹುಟ್ಟಿದವನಲ್ಲಿ ಇರುತ್ತವೆ. ಅಭಿಜಾತಸ್ಯ ಪಾರ್ಥ ಸಂಪದ ಆಸುರೀಂ. ಅವನು ಸಮಾಧಾನ ಮಾಡ್ತಾರೆ ಅರ್ಜುನನಿಗೆ, ಇದು ಆಸುರಿ ಜಗತ್ತಲ್ಲಿ ಹುಟ್ಟಿದಂಥವರು, ಅಥವಾ ಯಾರು ಆಸುರಿ ಸಂಪತ್ತಿಗೆ ತಕ್ಕವನಾಗಿರ್ತಾನೋ ಸಂಸಾರದಲ್ಲಿ, ಅಂಥ ಸಂಸಾರದಲ್ಲಿ ಈ ಮನುಷ್ಯ ಹುಟ್ಟುತ್ತಾನೆ ನಿಂತವನು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾರೆ. ನೀನು ಚಿಂತೆ ಮಾಡಬೇಡ, ನೀನು ಒಳ್ಳೆಯವನೇ ಪಾರ್ಥ, ನೀನು ಒಳ್ಳೆಯವನೇ, ಅದರಿಂದ ನೀನು ದೈವೀ ಸಂಪತ್ತಿಗೆ ತಕ್ಕವನಾಗಿ ಇದ್ದಿದೆಯಪ್ಪ, ಚಿಂತೆ ಸಂತೋಷ ದುಃಖ ಪಡಬೇಡ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಕಾರಣವಾಗುವಂಥವು ದೈವೀ ಗುಣಗಳು, ಬಂಧನಕ್ಕೆ ಕಾರಣವಾಗುವಂಥವು ಆಸುರಿ ಗುಣಗಳು ಅಂತ. ದೈವೀ ಸಂಪದ್ವಿಮೋಕ್ಷಾಯ ಒಂದು ಬರುವಂಥದ್ದು, ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಮೋಕ್ಷಕ್ಕೆ ಸಾಧಕವಾಗುವಂಥವು ದೈವಿ ಗುಣಗಳು. ಹೇಳಿದ್ನಲ್ಲ, ಒಂದು ಗುಣ ಹಿಡ್ಕೊಂಡ್ರೆ ನಮ್ಮನ್ನು ಉನ್ನತಕ್ಕೆ ತೊಗೊಂಡು ಹೋಗ್ತವೆ, ಇನ್ನೊಂದು ನಮ್ಮನ್ನು ಬಂಧನಕ್ಕೆ ಹಾಕಿ ಕೆಳಗೆ ತೊಗೊಂಡು ಹೋಗ್ತವೆ ಅಂತ. ಮುಂದೆ ಪ್ರಶ್ನೆ ಬಂದಿರೋದು, ನಾವು ದೈವಿ ಗುಣಗಳನ್ನು ನೋಡಿದ್ವಿ, ಆಸುರಿ ಗುಣಗಳನ್ನು ನೋಡಿದ್ವಿ, ಮನುಷ್ಯರ ಗುಣ ಏನಿಲ್ವಾ? ಭಗವಂತ ಲಿಸ್ಟ್ ಮಾಡಿದಾಗ ಆಸುರಿ ಗುಣಗಳನ್ನು ಹೇಳಿದ್ದಾನೆ, ದೈವಿ ಗುಣಗಳನ್ನು ಹೇಳಿದ್ದಾನೆ, ಮನುಷ್ಯರಿಗೆ ವಿಶೇಷವಾದ ಗುಣಗಳು ಏನಿಲ್ವಾ ಅಂತ ಕೇಳಿದಾಗ ಹೇಳ್ತಾರೆ, ಇಲ್ಲಿ ಹೇಳಿರುವ ಎಲ್ಲ ಗುಣಗಳು ಮನುಷ್ಯ ಗುಣಗಳೇ. ಯಾಕೆ ಅಂತಂದರೆ ದೈವಾಂಶ ಮತ್ತು ಅಸುರಾಂಶಗಳ ಮಿಶ್ರಣವೇ ಮನುಷ್ಯ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ವಿಶೇಷವಾಗಿ ಪಟ್ಟಿ ಮಾಡೋದು ಕಾರಣ ಇಲ್ಲ, ಎರಡೂ ಅಂಶ ಮಿಶ್ರಣ ಆಗಿದ್ದರೆ ಅವನು ಮನುಷ್ಯ ಗುಣನೇ ಅದು. ಪ್ರಶ್ನೋಪನಿಷತ್ ಹೇಳುವಂಥ ಮಾತನ್ನು ಹೇಳ್ತಾರೆ. ಪ್ರಶ್ನೋಪನಿಷತ್ತಲ್ಲಿ ಹೇಳೋ ಮಾತು, ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ. ಪುಣ್ಯವಂತರು ಪುಣ್ಯ ಲೋಕಕ್ಕೆ ಹೋಗ್ತಾರೆ, ಪಾಪಿಗಳು ಪಾಪ ಲೋಕಕ್ಕೆ ಹೋಗ್ತಾರೆ. ಉಭಾಭ್ಯಾಮೇವ ಎರಡೂ ಸೇರ್ಕೊಂಡಂಥವ್ರು ಮಿಶ್ರ ಆದವರು ಮನುಷ್ಯ ಲೋಕಕ್ಕೆ ಬರ್ತಾರೆ. ಎರಡೂ ಗುಣಗಳು ಸೇರ್ಕೊಂಡವ್ರು ಮನುಷ್ಯ ಲೋಕಕ್ಕೆ ಬರ್ತಾರೆ ಅಂತ. ಈಗ ನೋಡಿ, ಒಂದು ರೀತಿ ಅನುಕೂಲನೂ ಇದೆ ಇಲ್ಲಿ. ಎರಡೂ ಮಿಶ್ರ ಆಗಿ ನಾವು ಮನುಷ್ಯ ಲೋಕಕ್ಕೆ ಬಂದ ಮೇಲೆ ನಾನು ಪ್ರಯತ್ನ ಪಟ್ಟರೆ ಮೇಲೆ ಹೋಗೋಕ್ಕೂ ಅವಕಾಶ ಇದೆ, ಸ್ವಲ್ಪ ಎಚ್ಚರ ತಪ್ಪಿದರೆ ಕೆಳಗೆ ಹೋಗೋಕ್ಕೂ ಅವಕಾಶ ಇದೆ. ಅದು ಅದಕ್ಕೆ ಪಟ್ಟಿ ಮಾಡಿರೋದು ಅಂತ. ಪಟ್ಟಿ ಮಾಡಿರೋದು ಬರೀ ಸ್ವರ್ಗಲೋಕದಲ್ಲೇ ಜನ ಇದ್ದರೆ ಪಟ್ಟಿ ಮಾಡಿಕೊಡೋ ಕಾರಣ ಇರಲಿಲ್ಲ, ಅವರು ಅಲ್ಲಿದ್ದರು ಆಗಲೇ. ಮನುಷ್ಯ ಕೊಟ್ಟಿರೋ ಕಾರಣ ಅಂದರೆ ಇದು ಪಟ್ಟಿ ಆಸುರಿ ಸಂಪತ್ತು, ಇದು ದೈವಿ ಸಂಪತ್ತಿದೆ, ನೀವು ಇಲ್ಲಿದ್ದೀರಿ, ನಾವು ದೈವಿ ಸಂಪತ್ತು ಕಡೆ ಹೋಗಬೇಕಾದ್ರೆ ಇದು ಸ್ವಲ್ಪ ಕಮ್ಮಿ ಮಾಡಿ ಇದನ್ನು ಜಾಸ್ತಿ ಮಾಡ್ಕೋಬೇಕು ಅಂತ. ಮೇಲೆ ಹೋಗೋಕ್ಕೂ ಅವಕಾಶ ಇದೆ, ಕೆಳಗೆ ಬೀಳೋಕ್ಕೆ ತುಂಬ ಅವಕಾಶ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟು ಗುಣ ಇದೆ ಅಂತಂದರೆ, ಇಂಥ ಗುಣಗಳು ಎಷ್ಟಿದೆ ಅಂತಂದರೆ ಭಗವಂತ ಒಂದೇ ಮಾತು ಹೇಳ್ತಾನೆ, ಇದಮ್ಮಯ ಅದೋಮಯ ಅಂತ. ಅಂದರೆ ಬೇಕಾದ್ದು ಬೇಡಾದ್ದು ಎಲ್ಲೂ ಮನುಷ್ಯನಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಆದರೆ ಕೊನೆಗೇನಾಗುತ್ತೆ, ಮನುಷ್ಯ ಹೇಗಾಗ್ತಾನೆ ಅಂದರೆ ಅವನು ಏನು ಮಾಡ್ತಾನೋ, ಏನು ಚಿಂತನೆ ಮಾಡ್ತಾನೋ ಅವನು ಹಾಗಾಗ್ತಾನೆ ಅಂತ. ಇದು ಬಹಳ ದೊಡ್ಡ ಫಿಲಾಸಫಿ ಇದು. ಯು ಬಿಕಮ್ ವಾಟ್ ಯು ಥಿಂಕ್ ಆ್ಯಂಡ್ ಡೂ ಅಂತ. ನೀವು ಏನು ಅನ್ಕೋತೀರೋ, ಏನು ಮಾಡ್ತೀರೋ ಅದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗ್ತದೆ ಅಂತ ಕೇಳ್ತಾರೆ ಅವರು. ಯು ಬಿಕಮ್ ವಾಟ್ ಯು ಥಿಂಕ್ ಆ್ಯಂಡ್ ಡೂ. ಮನುಷ್ಯ ಏನು ಮಾಡ್ತಾನೋ, ಏನು ಚಿಂತನೆ ಮಾಡ್ತಾನೋ ಅವನಾಗ್ತಾನೆ. ಅದಕ್ಕೆ ಎಷ್ಟೋ ಸಲ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಹೇಳ್ತಾರೆ, ಯು ಆರ್ ಎ ಪ್ರಾಡಕ್ಟ್ ಆಫ್ ಯುವರ್ ಥಿಂಕಿಂಗ್ ಅಂತ. ನೀವು ವಿಚಾರ ಮಾಡಿದ ಹಾಗೆ ಮನುಷ್ಯ ಆಗ್ತದೆ ಅಂಥೇಳಿ. ಇಲ್ಲಿ ದೈವಾಸುರ ಸ್ವಭಾವಗಳೆರಡು ಪ್ರಕೃತಿ ಶಕ್ತಿಗಳು ಅಂತ. ದೈವ ಗುಣಗಳು ಮತ್ತು ಅಸುರ ಶಕ್ತಿಗಳು ಎರಡೂ ಇರುವಂಥವು ಪ್ರಕೃತಿ ಶಕ್ತಿಗಳು. ಅದಕ್ಕೆ ಹೇಳ್ತಾರೆ, ದೌ ಭೂತಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ. ಇದು ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ, ನಾವು ಗಮನ ಇಟ್ಕೊಳ್ಳುವಂಥದ್ದು ಒಳ್ಳೆಯ ಉದಾಹರಣೆ. ಮನುಷ್ಯನ ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಲ್ಗಂಬ ಅಂತ ಬರುತ್ತೆ. ಮಲ್ಲಗಂಬ ಅಂತ ಹೆಸರು ಅದಕ್ಕೆ. ಆ ಮಲ್ಲಗಂಬ ಅಂದರೆ ಉದ್ದನ ಕಂಬ, ಅದು ಚೆನ್ನಾಗಿ ನುಣುಪಾಗಿದೆ ಮರದ್ದು, ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟಿದ್ದಾರೆ ಅದಕ್ಕೆ. ಗಮನಿಸಬೇಕಲ್ಲ, ಆಟ ಆಡ್ತಾರೆ ನಮ್ಮಲ್ಲೆಲ್ಲ. ಅಲ್ಲಿ ಕೃಷ್ಣಾಷ್ಟಮಿ ದಿವಸ ಎಲ್ಲ ತುಂಬ ಮಾಡ್ತಾರೆ. ಮೇಲೆ ಮಡಿಕೆ ಕಟ್ಟಿ ಕಂಬ ಹತ್ತಿ ಮೇಲೆ ಹತ್ತಿ ಗಡಿಗೆ ಹೊಡಿಬೇಕು ಅಂತ ಮಾಡಿರ್ತಾರೆ. ಆ ಕಂಬಕ್ಕೆ ತುಂಬ ಚೆನ್ನಾಗಿ ಎಣ್ಣೆ ಹಾಕಿರ್ತಾರೆ. ಇವ್ರು ಬರಿಮೆಯಿಂದ ಹುಡುಗರು ಹತ್ತಾರೆ, ಅದನ್ನು ಹಿಡ್ಕೊಂಡು. ಹತ್ತೋದು ಎಷ್ಟು ಚೆನ್ನಾಗಿರುತ್ತೆ ಕಲ್ಪನೆ ಮಾಡ್ಕೋಬೋದು ನೀವು. ಇದನ್ನು ಡಿ ವಿ ಜಿ ಹೇಳ್ತಾರೆ. ಇದು ಮನುಷ್ಯನ ಹೇಗಿದೆ ಅಂದರೆ, ಮನುಷ್ಯನನ್ನು ಪ್ರಕೃತಿ ಒಂದು ಎಣ್ಣೆ ಕಂಬದ ಮೇಲೆ ಕೂಡಿಸಿದ್ದಾಳೆ ಅಂತ. ಎಣ್ಣೆ ಕಂಬದ ಮೇಲೆ ಕೂಡಿಸಿದ್ದಾಳೆ. ಆ ಕೂತ ಮೇಲೆ ಗತಿ ಏನಾಗುತ್ತೆ ಹೇಳಿ? ನಮ್ಮ ಬೇರೆ ದಾರಿ ಇಲ್ಲ, ಕಂಬ ಇರೋದೇ ಅದು, ಎಣ್ಣೆ ಇದೆ, ನಾನು ಬರಿ ಮೇಲಿದ್ದೇನೆ. ನನ್ನ ಕೆಲಸ ಏನು ಈಗ?
ಏನಿಲ್ಲ, ಗಟ್ಟಿ ಮನಸ್ಸಿಂದ ನಮಸ್ಕಾರ ಮಾಡಿ ಹತ್ತೋದಕ್ಕೆ ಶುರು ಮಾಡಬೇಕು. ಹತ್ತೋದು ಹೇಗೆ? ನಿಂತ್ಕೊಳ್ಳೋಕ್ಕಾಗತ್ತಾ ಸರ್? ರೆಸ್ಟ್ ತೊಗೊಳಕ್ಕಾಗತ್ತಾ? ಮೇಲೆ ಹೋಗ್ಬಿಟ್ಟು ಬೇಡ ಒಂದು 5 ರೆಸ್ಟ್ ತೊಗೊಳ್ಳೋಣ ಅಂತ ಗಟ್ಟಿ ಕೈ ಹಿಡ್ಕೊಂಡು ಕಂಬಕ್ಕೆ ಅಪ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲದಂಗೆ ಕೆಳಗೆ ಬರ್ತಾ ಇರ್ತೀವಿ. ಎಣ್ಣೆ ಹಾಕಿದಾರಲ್ಲ ಸಿಕ್ಕಾಪಟ್ಟೆ, ಅದಕ್ಕೆ ಜಾರ್ಕೊಂಡು ಬರ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ನೀನು ಮೇಲೆ ಹೋಗ್ಬೇಕಂದ್ರೆ ಸುಮ್ಮನೆ ಕೂತ್ರಾಗಲ್ಲ, ಹತ್ತಾನೇ ಇರಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಮಾತು ಹೇಳ್ತಾರೆ. ಇಫ್ ಯು ವಾಂಟ್ ಟು ರಿಮೇನ್ ಇನ್ ದಿ ಮಾಡರ್ನ್ ವರ್ಲ್ಡ್ ಯು ಶುಡ್ ಬಿ ರನ್ನಿಂಗ್ ಆಲ್ವೇಸ್ ಅಂತ. ನೀವು ಓಡ್ತಾ ಇದ್ರೆ ಮಾತ್ರ ಅಲ್ಲಿ ಇರ್ತೀಯ, ಅಷ್ಟು ಬೇಗ ಬದಲಾಯಿಸ್ತಾ ಇದೆ ಸೊಸೈಟಿ ಅಂತ. ಕಂಬದಲ್ಲಿ ಹತ್ಕೊಂಡೇ, ಕಂಬದಲ್ಲಿ ಇದ್ದಾಗ ನಾನು ಮೇಲೆ ಹತ್ತಬೇಕು. ಮೇಲೆ ಹತ್ತೋದ್ಬಿಟ್ಟು ಒಂದು ಕ್ಷಣ ನಾವು ಮೈ ಮರೆತು ಕೂತ್ರೆ, ಕ್ಷಣ ತಪ್ಪಿಚಾರಿದ್ರೆ ಕೆಳಗೆ ಬರ್ತೀವಿ. ಕೆಳಗೆ ಬರಬಾರ್ದು ಅಂದರೆ ಮೇಲೆ ಹತ್ತಾನೇ ಇರಬೇಕು, ಇರ್ತೀವಿ, ಜಾರ್ತಾನೇ ಇರ್ತೀವಿ ನಾವು. ಅದರಿಂದ ಒಂದೇ ಕಡೆ ಇರಬೇಕು ಅಂದರೂ ಕೂಡ ಮೇಲೆ ಹತ್ತಾ ಇರಬೇಕು. ಅದಕ್ಕೆ ಹೇಳ್ತಾರೆ, ಇಂಥ ಅಪಾಯ ಕ್ರೀಡೆ ನಮ್ಮ ಜೀವನ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ಇಂಥ ಅಪಾಯ ಕ್ರೀಡೆ ಒಳ್ಳೆಯದೇನೋ, ಆದರೆ ಅಪಾಯವಾದಂಥ ಕ್ರೀಡೆ. ಕೂತ್ಕೊಳ್ಳೋಂಗಿಲ್ಲ, ಒಂದು ಕ್ಷಣಕ್ಕೆ ರೆಸ್ಟ್ ತೊಗೊಳ್ಳೋಂಗಿಲ್ಲ, ಒಂದು ಕ್ಷಣ ತಪ್ಪಿಸೋಂಗಿಲ್ಲ, ಎಚ್ಚರ ತಪ್ಪೋಂಗಿಲ್ಲ. ತಪ್ಪಿದ ತಕ್ಷಣ ಆಸುರಿ ಸಂಪತ್ತು ಎಳ್ಕೊಂಡ್ಬಿಡ್ತದೆ ನಮ್ಮನ್ನು ಅಂತ. ಅದಕ್ಕೆ ಹಿಡ್ಕೊಳ್ಳೋದಷ್ಟೇ ಅಲ್ಲ, ಮೇಲೆ ಹತ್ತೋಕೆ ಪ್ರಯತ್ನ ಮಾಡ್ತಿರ್ಬೇಕು ಅಂತ. ನಂತರ ಭಗವಂತ ಆಸುರಿ ಜನದ ಗುಣಗಳ ವರ್ಣನೆ ಮಾಡ್ತಾನೆ. ಆಸುರಿ ಗುಣ ಇದ್ದಂಥ ಜನ ಹೇಗಿರ್ತಾರೆ ಅಂತ. ಆ ಪುಸ್ತಕ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅದು ಬಂದಿದೆ. ಅದರಲ್ಲಿ ಆ ಸಾಲಲ್ಲಿ ಬರೀತಾರೆ DVG, ಶ್ರೀಕೃಷ್ಣನು ಕ್ರಿಸ್ತಶಕ 1963ನೇ ವರ್ಷದಲ್ಲಿ ಭೂಲೋಕವನ್ನು ಉದ್ದೇಶಿಸಿ ಮಾತನಾಡಿದ್ದಿರಬೇಕು ಈ ಶ್ಲೋಕವನ್ನು. ಆ ವರ್ಷ ಪುಸ್ತಕ ಬರೆದದ್ದು ಅನಿಸುತ್ತೆ, 1963ರಲ್ಲಿ ಬರೆದಿದ್ದಾರೋ. ಬಹುಶಃ ಕೃಷ್ಣ 1963ನೇ ಇಸ್ವಿಯಲ್ಲಿ ಭೂಲೋಕವನ್ನು ನೋಡಿ ಬರೆದಿರಬೇಕು ಇದನ್ನು ಪುಸ್ತಕ ಅಂತ. ಯಾಕಂದರೆ ಅಷ್ಟು ಪ್ರಸ್ತುತವಾಗಿದೆ ಅಂತ. ಈಗ ನಾವು ಹೇಳೋದಾದರೆ ಬಹುಶಃ ಕೃಷ್ಣ 2005ಕ್ಕೆ ಬರೆದಿದ್ದಾನೆ ಅಂತ ಅನಿಸುತ್ತೆ, ಅಥವಾ ಇದು ಯಾವಾಗಲೂ ಪ್ರಸ್ತುತವಾಗಿಯೇ ಇರ್ತದೇನೋ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನಂ ಸತ್ಯಂ ತೇಷು ವಿದ್ಯತೆ. ಆಸುರಿ ಸ್ವಭಾವದ ಜನರು ನೋಡಿ, ಅವ್ರ ಗುಣಗಳನ್ನು ಹೇಳ್ತಾನೆ. ಆಸುರಿ ಸ್ವಭಾವದ ಜನರು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದನ್ನು ಅರಿಯರು. ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಿಲ್ಲ ಅವರಿಗೆ. ಅವರಲ್ಲಿ ಶೌಚವಿಲ್ಲ, ಒಳ್ಳೆಯ ನಡತೆ ಇಲ್ಲ, ಸತ್ಯವೂ ಇಲ್ಲ. ಕೃಷ್ಣ ಹೇಳಿದ್ದು ಆಗಿನ ಕಾಲಕ್ಕೆ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ವರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅವ್ರ ವಾದ ಹೇಗಿದೆ ಅಂತ, ಆಸುರಿ ಸಂಪತ್ತಿದ್ದವ್ರ ಮಾತು ಹೇಗಿದೆ ಅಂತ. ಈ ಪ್ರಪಂಚದಲ್ಲಿ ಸತ್ಯ ಅನ್ನೋದೇ ಇಲ್ಲ, ನೈತಿಕ ತಳಹದಿ ಇಲ್ಲ, ದೇವರಿಲ್ಲ, ನಾವೆಲ್ಲ ಹುಟ್ಟಿರುವುದು ಕಾಮಕಾರಣವಾದ ಪರಸ್ಪರ ಸಂಯೋಗದಿಂದ ಅಂತ ಹೇಳ್ತಾರೆ. ಇದು ದ್ರವ್ಯ ಸತ್ತಾವಾದಿಗಳ ಅಭಿಪ್ರಾಯ ಅಂತ. ದ್ರವ್ಯ ಸತ್ತಾವಾದಿಗಳು ಒಂದು ಮಾತನ್ನು ಇದು ನಮ್ಮ ರಂಗನಾಥಾನಂಜಿ ಕೊಟ್ಟಂಥ ಮಾತು. DVG ಕೊಟ್ಟಿರೋದು ಭೌತ ಕೇವಲಿಗಳು ಅಂತ. ಚೆನ್ನಾಗಿರೋ ಪದ ಅದು, ಭೌತ ಕೇವಲಿಗಳು. ಅಂದರೆ ಭೌತಶಾಸ್ತ್ರನೇ ಸರಿ ಅಂತ ಅಂದ್ಕೊಂಡಿರ್ತಾರವರು. ಅಂದರೆ ಕೆಲವ್ರ ಕಲ್ಪನೆ ಏನು ಅಂದರೆ, ನಾವೆಲ್ಲ ಆದದ್ದು ಹೇಗೆ, ಈ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಹೇಳ್ತಾರೆ, ವಾಟ್ ಆಮ್ ಐ, ನಾನು ಯಾರು ಅಂದರೆ ಐ ಆಮ್ ಎ ಬಂಡಲ್ ಆಫ್ ಟ್ರಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಅಂತ. ಎಷ್ಟೋ ಪರಮಾಣುಗಳು ಸೇರ್ಕೊಂಡ್ಬಿಟ್ಟಿದೆ ನನ್ನ ದೇಹದಲ್ಲಿ, ಪರಮಾಣುಗಳ ಸಂಯೋಜನೆ ನಾನು ಹಿಂಗಾಗಿದ್ದೇನೆ. ಈ ಕಾರ್ಲ್ ಸಗಾನ್ ಅನ್ನುವಂಥ ಮನುಷ್ಯ ಹೇಳ್ತಾನೆ. ಅವನು ಹೇಳ್ತಾನೆ, ಐ ಆಮ್ ನಥಿಂಗ್ ಬಟ್ ಟ್ರಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಕಾಲ್ಡ್ ಆಸ್ ಕಾರ್ಲ್ ಸಗಾನ್. ಯು ಆರ್ ಎ ಬಂಡಲ್ ಆಫ್ ಟ್ರಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಕಾಲ್ಡ್ ಬೈ ಸಮ್ ನೇಮ್. ನಾನು ಪರಮಾಣುಗಳ ಸಂಯೋಜನೆಯಿಂದ ಹಿಂಗಾಗಿದ್ದೇನೆ. ಸ್ವಲ್ಪ ವ್ಯತ್ಯಾಸ ಆದರೆ ನೀವು ಆಗ್ತೀರಿ, ಸ್ವಲ್ಪ ವ್ಯತ್ಯಾಸ ಅವರು ಆಗ್ತಾರೆ. ಅದರಿಂದ ಇದರಲ್ಲಿ ವಿಶೇಷ ಏನಿಲ್ಲ, ಆಗ ಬಂದಿದ್ದೀವಿ ಹೀಗೆ. ಹಾಗಾದರೆ ಸಾವು ಮೃತ್ಯು ಅಂದರೆ, ಸಾವು ಹುಟ್ಟು ಅಂದರೆ ಏನು? ಹಾಗಾದರೆ ಏನಿಲ್ಲ. ಆ ಇಲೆಕ್ಟ್ರಾನ್ಸಿಗೆ ಆಟಮ್ಸ್ ಇದೆಯಲ್ಲ, ಪರಮಾಣು ಇದೆ, ಅದಕ್ಕೆಲ್ಲ ವ್ಯಾಲೆನ್ಸಿ ಅಂತಿದೆ, ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಅದು ಯಾವುದೋ ಒಂದು ಇಲೆಕ್ಟ್ರಾನ್ ಕಳ್ಕೊಳ್ಬೇಕು ಅನ್ನತ್ತೆ, ಯಾವುದೋ ಇಲೆಕ್ಟ್ರಾನ್ ಹಿಡ್ಕೊಳ್ಬೇಕು ಅನ್ನತ್ತೆ. ಅವು ತಮ್ಮ ಗುದ್ದಾಟದಲ್ಲಿ ಒಂದು ಸೃಷ್ಟಿಯಾಗಿದೆ. ಯಾವತ್ತದು ನಿಂತು ಹೋಗುತ್ತೋ ಅವು ಸತ್ತು ಹೋಗ್ತದೆ ಅಷ್ಟೇ. ಆದ್ದರಿಂದ ಇದು ಯಾವುದಕ್ಕೂ ಅರ್ಥ ಇಲ್ಲ, ಇದರಲ್ಲಿ ಗೂಢವಾದದ್ದೇನೂ ಇಲ್ಲ. ಹುಟ್ಟು ಸಾವುಗಳೆಲ್ಲ ಪರಮಾಣುಗಳ ಸಂಘಟನೆ ಮತ್ತು ವಿಘಟನೆಯ ಚಮತ್ಕಾರಗಳು. ಪುಣ್ಯ ಪಾಪ ಪುನರ್ಜನ್ಮ ಇವೆಲ್ಲ ಕಟ್ಟುಕಥೆ, ಸತ್ತ ಮೇಲೆ ಏನೂ ಇಲ್ಲ. ಇದು ಅವ್ರ ವಾದ. ಇದು ನಾಸ್ತಿಕವಾದ. ಅವ್ರ ನಾಸ್ತಿಕರ ಲಕ್ಷಣ ಏನಪ್ಪ ಅಂದರೆ, ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವುದಷ್ಟೇ ಸತ್ಯ, ಯಾವುದನ್ನು ನಮಗೆ ಪ್ರೂಫ್ ಮಾಡೋಕ್ಕಾಗೋದಿಲ್ವೋ, ತೋರ್ಸೋಕ್ಕಾಗೋದಿಲ್ವೋ ಅದು ಸತ್ಯ ಅಲ್ಲ ಅಂತ. ಆಸ್ತಿಕವಾದ ಹೇಗಿದೆ? ನಾಸ್ತಿಕವಾದ ಹಾಗೆ ಕಣ್ಣಿಗೆ ಕಾಣದೇ ಇರೋದನ್ನು ಒಪ್ಪೋದಿಲ್ಲ ಅಂತ. ಆಸ್ತಿಕವಾದ ಹೇಗಿದೆ ಅಂದರೆ, ಅಸನ್ನೇವ ಸ ಭವತಿ, ಅಸದ್ ಬ್ರಹ್ಮೇತಿ ವೇದಚಿತ್, ಅಸ್ತಿ ಬ್ರಹ್ಮೇತಿ ಚೇತ್ ವೇದ, ಸಂತಮೇನಂ ತಥೋ ವಿದುಹು, ತೈತ್ರಿ ಉಪನಿಷತ್ತಿನ ಮಾತು. ಅರ್ಥ ಏನು? ಬ್ರಹ್ಮವಿಲ್ಲ ಎಂದು ತಿಳಿದವನು ತಾನೇ ಇಲ್ಲದೆ ಹೋಗುತ್ತಾನೆ. ಬ್ರಹ್ಮ ಇಲ್ಲ ಅಂತ ತಿಳ್ಕೊಂಡವನು ತಾನೇ ಇಲ್ದಾಗ್ತಾನೆ. ಬ್ರಹ್ಮ ಉಂಟೆಂದು ತಿಳಿದವನು
ಆ ರಹಸ್ಯ ಸದ್ವಸ್ತುವಿನ ಪೂರ್ಣ ಸ್ವರೂಪವನ್ನು ತಿಳಿಯಲು ಅರ್ಥನಾಗ್ತಾನೆ. ಅಂದರೆ ಯಾರು ಬ್ರಹ್ಮ ಇದೆ ಅಂತ ನಂಬಿಕೊಂಡು ಹೋಗ್ತಾನೋ ಅವನು ದರ್ಶನ ಆಗ್ತದೆ, ಯಾರಿಲ್ಲ ಅಂತಾರೆ ಅವನು ನಾಶ ಆಗಿ ಹೋಗ್ತಾನೆ ಅಂತ ಇದೊಂದು ಆಸ್ತಿಕವಾದ. ಅದಕ್ಕೆ ಹೇಳ್ತಾರೆ ಡಿ ವಿ ಜಿ, ಅಜ್ಞಾತವಾದದ್ದು ಇಲ್ಲ ಅನ್ನುವಂಥದ್ದು ನಾಸ್ತಿಕವಾದ. ಎಲ್ಲವನ್ನು ಕಣ್ಣು ಮುಚ್ಚಿ ಸ್ವೀಕಾರ ಮಾಡಬೇಕು ಅಂತಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೊಡೆಗೆ, ಯಾವುದೂ ಸಂಸ್ಕೃತದಲ್ಲಿ ಶ್ಲೋಕ ರೂಪವಾಗಿ ಬಂತು ಅಂದರೆ ಅದು ಶಾಸ್ತ್ರ ಅಂತ ಒಪ್ಕೋಬೇಡಿ, ಪರೀಕ್ಷೆ ಮಾಡಿ ಆಮೇಲೆ ಒಪ್ಕೊಳ್ಳಿ ಅದನ್ನು ಅಂಥೇಳಿ ಕಣ್ಣು ಮುಚ್ಚಿ ಸ್ವೀಕರಿಸಬೇಕು ಅಂತಲ್ಲ, ಪರೀಕ್ಷೆ ನೋಡಿ ಅಂತರಂಗದಲ್ಲಿ ಅನುಭವಿಸಿ ಅಂತರ್ಗತ ಮಾಡ್ಕೊಳ್ಬೇಕು ಅದನ್ನು ಅಂತ ಕಗ್ಗದಲ್ಲಿ ಹೇಳ್ತಾರೆ. ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು, ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ, ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ 4 ಥರದ ಜನ ಇದ್ದಾರಂತೆ. 4 ಥರದ ಜನ ಇದ್ದಾರೆ. ಮೊದಲನೇದವನು ನಾಸ್ತಿಕ. ಅವನ ಆರ್ಗ್ಯುಮೆಂಟ್ ಏನು, ವಾದ ಏನು ಅಂದರೆ ಅಜ್ಞಾತವಾದುದನು ಅಭಾವವೇನೆ ನಾಸ್ತಿಕನು. ನನ್ನ ಕಣ್ಣಿಗೆ ಕಾಣಿಸೋಲ್ಲ, ಆದ್ದರಿಂದ ಇಲ್ಲ. ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದಿದೆ ಅಂತ ಹೇಳೋದು ನಾಸ್ತಿಕ. ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಆ ಭಕ್ತ ಏನು ಮಾಡ್ತಾನೆ ಅಂದರೆ ಅದು ಸರಿಯೋ ತಪ್ಪೋ ಗೊತ್ತಿಲ್ಲಪ್ಪ, ಅದು ಆಜ್ಞೆ ಅಪ್ಪಣೆ ಆಗ್ಬಿಟ್ಟಿದೆ, ಅದು ವೇದದಲ್ಲಿ ಕೊಟ್ಟಿದ್ದಾರಲ್ಲ, ಬಂದಿದೆ ಮಾತು ಬಂದಿದೆ ಒಪ್ಕೋತೀನಿ ಅಂತ ಅವನು ಪರೀಕ್ಷೆ ಕೂಡ ಮಾಡದೆ ಕೈ ಮುಚ್ಚಿ ಒಪ್ಕೋತಾನಲ್ಲ ಅವನು ಭಕ್ತ. ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಹೌದಾ ಹೀಗೆ ಹೇಳ್ತಾರ, ಹಾಗಾದ್ರೆ ಸರಿನಾ ಅದು, ಪರೀಕ್ಷೆ ಮಾಡೋಣ ಅಂತ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ ಅಂದರೆ ವಿಜ್ಞಾನಿ, ವಿಶೇಷ ಜ್ಞಾನಿ. ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ತನ್ನ ಅನುಭವ ಗ್ರಾಹ್ಯವಾದದ್ದನ್ನು ಪರೀಕ್ಷೆ ಮಾಡಿ ಮಾಡಿ ಒಪ್ಕೋತಾನೆ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಕೊನೆಯದು ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಮುನಿ ಆದವನು ಹೊರಗಡೆ ಹುಡ್ಕೋಕೆ ಹೋಗಲ್ಲ, ಒಳಗಡೆ ಹುಡುಕ್ತಾನೆ ಅಂತ. ಸ್ವಜ್ಞಪ್ತಿ ಶೋಧಿ ಮುನಿ, ಇಂಟ್ರಾಸ್ಪೆಕ್ಷನ್ ಮಾಡ್ಕೋತಾನೆ. ವಿಜ್ಞಾನಿ ಹೊರಗಡೆ ಹುಡುಕಿದರೆ ಮುನಿ ಒಳಗಡೆ ಹುಡ್ಕೊಳ್ತಾನೆ ಅಂತ. ನಾವು ಒಂದ್ಸಲ ಹೇಳಿದ್ದೆ, ಬಹಿರಂಗ ಶೋಧನೆ ಅಂತರಂಗ ಶೋಧನೆ ಅಂತ. ನೋಡಿ 4 ಥರದ ಜನ, ನಾಸ್ತಿಕರು, ಆಸ್ತಿಕರು, ವಿಜ್ಞಾನಿ ಮತ್ತು ಮುನಿ, ಈ 4 ಥರದ ಜನ ಇದ್ದಾರೆ. ನಾವು ತೀರಾ ಕಮ್ಮಿ ಅಂದರೆ ವಿಜ್ಞಾನಿ ಅಥವಾ ಮುನಿ ಲೆವೆಲ್ಗೆ ಹೋಗೋದು ಕಷ್ಟ ಆದರೂ ಕೂಡ ಪರೀಕ್ಷೆ ಮಾಡುವಂಥದ್ದು ಆಗಬೇಕು ಅಂತ ಡಿ ವಿ ಜಿ ಹೇಳ್ತಾರೆ. ಮನುಷ್ಯನನ್ನು ಸಾತ್ವಿಕ ಗುಣಗಳಿಂದ ದೈವಿ ಗುಣಗಳಿಂದ ವಿಮುಖ ಮಾಡುವಂಥ 3 ಗುಣ ಇದೆ ನಮ್ಮಲ್ಲಿ ಅಂತ. 3 ಗುಣಗಳಿದೆ. ಯಾವುದು ನಮ್ಮನ್ನು ಸಾತ್ವಿಕ ಗುಣಗಳಿಂದ ದೂರ ತಗೊಂಡು ಹೋಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ನರಕಕ್ಕೆ 3 ಬಾಗಿಲು ಅಂತ. ಒಂದೇ ಸಾಕಾಗಿತ್ತು, ಬಹುಶಃ ಕ್ರೌಡ್ ಜಾಸ್ತಿ, ಅದಕ್ಕೆ 3 ಬಾಗಿಲು ಹಾಕಿದ್ದಾರೆ. ಆ 3 ಬಾಗಿಲು ಯಾವುದು ಅಂತ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಾತ್ಮನಃ, ಕಾಮ ಕ್ರೋಧಸ್ಥತಾ ಲೋಭ, ತಸ್ಮಾದೇತ್ ತ್ರಯಂ ತ್ಯಜೇತ್. ತಸ್ಮಾದೇತ್ ತ್ರಯಂ ತ್ಯಜೇತ್. 3 ಬಿಡಬೇಕು ಅಂತ. ನರಕಕ್ಕಿರುವ ಬಾಗಿಲುಗಳು 3 ಯಾವುದಪ್ಪ ಅಂದರೆ ಕಾಮ ಕ್ರೋಧ ಲೋಭ, 3 ಬಾಗಿಲುಗಳು. ಇವೇ ಆತ್ಮಕ್ಕೆ ತುಂಬ ಕೇಡು ಮಾಡುವಂಥವು, ಆದ್ದರಿಂದ ಅವನು ತೊರೆಯಬೇಕು. ತಸ್ಮಾತ್ ತ್ರಯಂ ತ್ಯಜೇತ್, 3 ಬಿಡಬೇಕು ಅದನ್ನು ಅಂತ ಹೇಳಿದರು. ಕಾಮ ಅಂದರೆ ಏನು? ಭೋಗದ ಅಭಿಲಾಷೆ, ಚಪಲ, ಮನಸ್ಸಿನ ಚಪಲ ಆಗಬೇಕು. ಎಲ್ಲಿ ಯಾವುದು ಸುಖವೋ ಅದನ್ನು ಪಡೆಯುವಂಥ ಆಸೆ, ಹಾತುರತೆ. ಆ ಚಪಲ ತೀರದಿದ್ದರೆ ಏನಾಗುತ್ತೆ? ಅಪೇಕ್ಷೆ ಪಟ್ಟುದು ಸಿಗದೆ ಹೋದಾಗ ಏನಾಗುತ್ತೆ? ಕೋಪ ಬರುತ್ತೆ, ಅದು ಕ್ರೋಧ ಬಂತು. ಅತಿಯಾದ ರೋಷ ಬಂದಾಗ ಕ್ರೋಧ ಬಂತು. ಇನ್ನೊಂದು ಲೋಭ ಅಂದ್ರೇನು? ಹಠ ಬಂದ್ಬಿಡುತ್ತೆ. ಅದು ಎಲ್ಲೇ ಇರಲಿ ಯಾರದೇ ಇರಲಿ ನನಗೆ ಬೇಕು ಅಂತ ಅನಿಸಿಯೆಲ್ಲ ಪಡ್ಕೊಂಡೇ ಬಿಡಬೇಕು ಅಂತ ಹಠ ಬರುತ್ತೆ, ಅದು ಲೋಭ. ಅದಕ್ಕೆ ಭಾಳ ಚೆನ್ನಾಗಿ ಬರೀತಾರೆ ಡಿ ವಿ ಜಿ. ರಾವಣ ಈ 3ಕ್ಕೂ ಆದರ್ಶ ಅಂತ. ರಾವಣ 3ಕ್ಕೂ ಆದರ್ಶ. ಅವನಿಗೆ ಭೋಗಾಭಿಲಾಷೆ ಇತ್ತು, ಆಸೆ ಚಪಲ ಇತ್ತು, ಪಡ್ಕೊಳ್ಬೇಕು ಅಂತ ಹಠ, ಹೇಗಿದ್ರೂ ಪಡ್ಕೊಳ್ಬೇಕು ಅಂತ ಆಗಲಿಲ್ಲ, ಕೋಪ ಬಂತು, ರೋಷ ಬಂತು, ಎಲ್ಲಿದ್ದರೂ ತೊಗೊಂಡು ಬರಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದವನು. ಅದಕ್ಕೆ 3ಕ್ಕೂ ಆದರ್ಶ. ಅದಕ್ಕೆ ರಾಕ್ಷಸ ಶ್ರೇಷ್ಠ ಅಂತ ಅವನು, ಅದರಲ್ಲೂ ಶ್ರೇಷ್ಠ ಇರ್ತಾರೆ, ರಾಕ್ಷಸ ಶ್ರೇಷ್ಠ ಅವನು. ಮುಂದೆ ಹೇಳ್ತಾರೆ, ಕೀಚಕನಲ್ಲಿ ಕಾಮ ಪ್ರಧಾನ. 3 ಉದಾಹರಣೆ ಕೊಡ್ತಾರೆ. ಕೀಚಕನಲ್ಲಿ ಕಾಮ ಪ್ರಧಾನ, ಕಂಸನಲ್ಲಿ ಕ್ರೋಧ ಪ್ರಧಾನ, ದುರ್ಯೋಧನನಲ್ಲಿ ಲೋಭ ಪ್ರಧಾನ ಅಂತ. ಒಂದೊಂದು ಗುಣ. ಈ 3 ನರಕಕ್ಕೆ ಬಾಗಿಲುಗಳು ಅಂತ. ಅದಕ್ಕೆ ಮುಂದೆ ಈ ಕಾಮ ಕ್ರೋಧ ಲೋಭಗಳೊಡನೆ ಮೋಹ ಮದ ಮತ್ಸರಗಳನ್ನು ಸೇರಿಸಿದರೆ ಅರಿಷಡ್ವರ್ಗಗಳ ಸೇನೆ ತಯಾರಾಯಿತು ಅಂತ. 3 ಸಾಕಾಗಿತ್ತು, ಇನ್ನು 3 ಸೇರಿಸಿದ್ರೆ ಒಂದು ಸೇನೆ ತಯಾರಾಯಿತು ಅಂತ. ರಾಜರತ್ನಂ ಚೆನ್ನಾಗಿ ಹೇಳೋರು, ಮಿತ್ರ ಷಡ್ವರ್ಗ ಅಂತ. ಅರಿಷಡ್ವರ್ಗ ಅಂತ ಹೇಳ್ತಿರ್ಲಿಲ್ಲ. ಅರಿಷಡ್ವರ್ಗ ಹೌದು, ಅದನ್ನು ಮಿತ್ರನನ್ನ ಮಾಡ್ಕೋಬೇಕು ಅಂತ, ಅದಕ್ಕೆ ಮಿತ್ರ ಷಡ್ವರ್ಗ ಅಂತ ಹೇಳೋರು. ಹಾಗಾದರೆ ಯಾವುದು ಸರಿ ಯಾವುದು ತಪ್ಪು ನೋಡಿದ್ವಿ. ಈಗ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಅಂತ ಹೇಳ್ತಕೊಂಡು ಯಾವುದು ಸರಿ ಯಾವುದು ತಪ್ಪು, ಹಾಗಾದರೆ ಇದು ತೀರ್ಮಾನ ಮಾಡೋರು ಯಾರು? ಒಳ್ಳೆ ಗುಣ ಕೆಟ್ಟ ಗುಣ ತೀರ್ಮಾನ ಮಾಡೋರು ಯಾರು ಹಾಗಾದರೆ ಅಂತಂದಾಗ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ
ಕರ್ಮ ಕರ್ತುಮಿದಾರ್ಹಸಿ. ಇದು ಬಹಳ ಪ್ರಸಿದ್ಧವಾದಂಥ ಮಾತು. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಅಂತ ಹೇಳಿದಂಗೆ. ಅಂದರೆ ಆದ್ದರಿಂದ ಯಾವುದು ಒಳ್ಳೆಯ ಕಾರ್ಯ ಯಾವುದು ಕೆಟ್ಟ ಕಾರ್ಯ ಅಂತ ತೀರ್ಮಾನ ಮಾಡುವಾಗ ಶಾಸ್ತ್ರವೇ ನಿನಗೆ ಪ್ರಮಾಣ. ಈ ಮಾತು ಬಹಳ ಮುಖ್ಯ ಆಗುತ್ತೆ, ಸ್ವಲ್ಪ ಚರ್ಚೆ ಮಾಡಬೇಕು ನಾವು. ಶಾಸ್ತ್ರವೇ ನಿನಗೆ ಪ್ರಮಾಣ ಅಂತ. ಶಾಸ್ತ್ರ ವಿಧಿಯಲ್ಲಿ ಹೇಳಿರೋದನ್ನು ತಿಳಿದುಕೊಂಡು ಈ ಪ್ರಪಂಚದಲ್ಲಿ ಕರ್ಮವನ್ನು ಮಾಡಲಿಕ್ಕೆ ನೀನು ಅರ್ಹನಾಗಿದ್ದೀಯಾ. ಶಾಸ್ತ್ರವನ್ನು ಕೇಳ್ಕೊಂಡು ಶಾಸ್ತ್ರದಿಂದ ಕೇಳಬೇಕು ಯಾಕೆ? ಸ್ವಂತ ವಿವೇಕದಿಂದ ಮಾಡೋಕ್ಕಾಗಲ್ವಾ? ಸ್ವಂತ ವಿವೇಕದಿಂದ ಧರ್ಮ ನಿರ್ಣಯ ಮಾಡೋದು ಸಾಮಾನ್ಯ ಜನಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾನ್ಯ ಜನಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು, ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡವನಿದ್ದರೂ ಎಷ್ಟೇ ವಿವೇಕಶಾಲಿ ಅಂದರೂ ಕೂಡ ಜೀವನದುದ್ದಕ್ಕೂ ಸದಾಕಾಲ ಸರಿಯಾದ ತೀರ್ಮಾನ ಮಾಡೋದು ಕಷ್ಟ ಆಗುತ್ತೆ ಬೇರೆ ಬೇರೆ ಗಳಿಗೆಗಳಲ್ಲಿ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಅನ್ನೋದು ಏನು ಹಾಗಾದರೆ, ನಾವು ಸಾಮಾನ್ಯವಾಗಿ ಮಾಡ್ತೀವಿ, ಏನಾದರೂ ತೊಂದರೆ ಬಂದರೆ 4 ಜನನ ಕೇಳ್ತೀವಿ, ಹಿರಿಯರನ್ನ ಕೇಳ್ತೀವಿ. ಮನೇಲಿ ಸಣ್ಣ ಪೂಜೆ ವಿಷಯ ಬಂದರೆ ಕೇಳ್ತೀವಿ, ಅದು ಹ್ಯಾಕೆ ಮಾಡೋದು ಪೂಜೆ ಅಂತ ಕೇಳ್ತೀವಿ. ಅಥವಾ ಏನೋ ಸಮಸ್ಯೆ ಬಂದಾಗ ಸ್ನೇಹಿತರನ್ನ ಕೇಳ್ತೀವಿ, ಕೌನ್ಸಿಲರ್ ಕೇಳ್ತೀವಿ. ಯಾಕೆ ಕೇಳ್ತೀವಿ ಹೇಳಿ? ನಮಗಿಂತ ಹೆಚ್ಚಿನ ಜ್ಞಾನ ಅವ್ರ ಕಡೆ ಇದೆ ಅಂತ. ಅಂಥ ಒಂದು ಭಂಡಾರ ನಮ್ಮ ಕಡೆ ಇದೆಯಲ್ಲ. ಈಗ ನಮ್ಮ ಶಾಸ್ತ್ರಗಳಂದ್ರೆ ಏನು ಹೇಳಿ? ಬಹುಜ್ಞಾನಿಗಳ ಬಹುವರ್ಷಗಳ ಅನುಭವದ ತಪಸ್ಸಿನ ಫಲ. ಎಷ್ಟು ಜನಕ್ಕೆ ಸೇರಿ ಎಷ್ಟು ವರ್ಷಗಳ ತಪಸ್ಸನ್ನು ಸೇರಿಸಿ ಒಂದು ಶಾಸ್ತ್ರ ಅಂತ ಮಾಡಿದ್ದಾರೆ. ನಮಗೋಸ್ಕರ ರೆಡಿ ರೆಕನರ್ ಅದು. ಹೀಗಾದ್ರೆ ಹೀಗಾಗತ್ತೆ ಅಂತ ಹೇಳುವಂಥ ಒಂದು ವಸ್ತು ಸಾಮಗ್ರಿ ನಮ್ಮ ಹತ್ರ ಇದೆ. ಅದಕ್ಕೆ ಅದನ್ನು ಏಕೀಭವಿಷ್ಯದ ಜ್ಞಾನ ಅಂತ ಕರಿತೇನೆ ನಾನು. ಏಕೀಭವಿಸಿದಂಥ ಜ್ಞಾನ, ಕಂಡೆನ್ಸ್ಡ್ ವಿಸ್ಡಮ್ ಅಂತ. ಎಲ್ಲಿ ಸಿಗುತ್ತೆ? ಅಷ್ಟು ರೆಡಿ ಇದೆ ನಮಗೆ. ಆದರೆ ತೊಂದರೆ ಬಂದಾಗ ಅಲ್ಲಿ ಹೋಗಿ ಕೇಳಿಬಿಡು, ತಕ್ಷಣ ಕೇಳಿ, ಅದು ಕೊಡುತ್ತೆ, ನಿಮ್ಗೆ ಉತ್ತರ ಕೊಡುತ್ತೆ ಅಂತ. ಅದಕ್ಕೆ ಸುಲಭವಾಗಿ ಮಾರ್ಗದರ್ಶನ ಮಾಡಬಲ್ಲಂಥದ್ದು ಈ ಶಾಸ್ತ್ರ. ಮನುಸ್ಮೃತಿ ಹೇಳುತ್ತೆ, ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರೇಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. 4 ವೇದಗಳು, ಸ್ಮೃತಿಗಳು, ಸಾಧುಶಿಷ್ಟರ ಸಂಪ್ರದಾಯಗಳು ಮತ್ತು ಮನುಷ್ಯನ ಸ್ವಾಂತವಾದ ಆತ್ಮದೃಷ್ಟಿಯ ಹಿತಾಹಿತ ವಿವೇಕ. ಮನುಷ್ಯನ ವಿವೇಕ ಇರಬೇಕು. ಈ ಮೊದಲು 3 ಇರಬೇಕು. ವೇದ ಇರಬೇಕು, ಸ್ಮೃತಿ, ಸಾಧುಶಿಷ್ಟರ ಸಂಪ್ರದಾಯ ಮತ್ತು ವಿವೇಕ. ಇವು 4 ಸೇರಿದಾಗ ಒಂದು ಧರ್ಮದ ತೀರ್ಮಾನ ಆಗ್ತದೆ. ಯಾವುದು ಕಾರ್ಯ ಒಳ್ಳೆಯದು, ಯಾವುದು ಕಾರ್ಯ ಒಳ್ಳೆಯದಲ್ಲ ಅನ್ನೋದಕ್ಕೆ ಇವು ತೀರ್ಮಾನ ಮಾಡೋದಕ್ಕೆ ನಮ್ಗೆ 2 ಸ್ಟಿಕ್ಸ್ ಇವು. ಅದೆಷ್ಟು ಒಳ್ಳೆ ಮಾತನ್ನು ಹೇಳ್ತಾರೆ DVG. ಶಾಸ್ತ್ರವನ್ನು ನಾವು ಗೌರವಿಸಿದ್ದರಿಂದ ಲೋಕವನ್ನು ಶಾಸ್ತ್ರ ಪಾಲಿಸಿದೆ. ಎಷ್ಟು ಒಳ್ಳೆ ಮಾತು. ಶಾಸ್ತ್ರವನ್ನು ನಾವು ಗೌರವಿಸಿದ್ರಿಂದ ಶಾಸ್ತ್ರ ಇವತ್ತು ನಮ್ಮನ್ನು ಕಾಪಾಡುತ್ತಾ ಇದೆ. ಯಾವ ದಿನ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಯಾಕೆ ಪಾಲಿಸಬೇಕು ಎಂದು ಜನ ಹಳಿಯದರೋ, ಕ್ವಶನ್ ಮಾಡೋಕ್ಕೆ ಶುರು ಮಾಡಿದರೋ, ಅಂದಿನಿಂದ ಪುಣ್ಯ ಪ್ರೀತಿ ಪಾಪಭೀತಿ ತೊಲಗಿ ಅಶಾಂತಿ ನೆಲೆ ಆರಂಭಿಸಿತು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದೇನು ಹೇಳ್ತಾರೆ ಅಂತ ಎಂದು ಪ್ರಶ್ನೆ ಬಂತೋ ಅವತ್ತಿಂದ ಪುಣ್ಯ ಪ್ರೀತಿ ಹೋಯಿತು, ಪಾಪ ಭೀತಿ ಹೋಯಿತು ಅಂತ. ಪುಣ್ಯದ ಬಗ್ಗೆ ಪ್ರೀತಿ ಇಲ್ಲ, ಪಾಪದ ಬಗ್ಗೆ ಭೀತಿ ಇಲ್ಲ. ಅದರಿಂದ ಏನಾಯಿತು ಅಂದರೆ ಅಶಾಂತಿ ನೆಲೆ ಆರಂಭಿಸಿತು ಅಂತ. ಒಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಧರ್ಮ ಹೋಯಿತು, ಕಾನೂನು ಬಂದಿತ್ತು ಅಂತ. ಎಷ್ಟು ಚೆನ್ನಾಗಿರೋ ಮಾತು, ತುಂಬ ಪ್ರಿಯವಾದ ಮಾತು. ಧರ್ಮ ಹೋಯಿತು, ಕಾನೂನು ಬಂದಿತ್ತು. ಡಿಫ್ರೆನ್ಸ್ ಏನು ಹೇಳಿ? ಧರ್ಮ ನಿಮಗೆ ಕೊಡತ್ತೆ. ನಾನು ಹೇಳೋದು, ಎ ಬೆಸ್ಟ್ ಕೌನ್ಸಿಲರ್ ಈಸ್ ಒನ್ ಹೂ ಡಸ್ ನಾಟ್ ಗಿವ್ ಯು ಡಿಸಿಷನ್ಸ್, ಹಿ ಗಿವ್ಸ್ ಯು ಆಪ್ಷನ್ಸ್. ಧರ್ಮ ನಿನಗೆ ಕೊಡುತ್ತೆ, ನೋಡು ಹೀಗಾದರೆ ಹೀಗಾಗ್ತದೆ, ಹೀಗಾದರೆ ಹೀಗಾಗ್ತೀಯ ನೀನು, ಇದೆಲ್ಲ ಇದೆ, ಇಷ್ಟು ಇತಿಹಾಸ ಇದೆ ನೋಡ್ಕೋ ಅಂತ ಕೊಡುತ್ತೆ. ನಿನ್ಗೆ ಆರಿಸ್ಕೊಳ್ಳೋದಕ್ಕೆ ನಿಮ್ಮ ಹಿತಾಹಿತ ವಿವೇಕದಿಂದ ಆರಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಡುತ್ತೆ. ಕಾನೂನಾಗಿ ಹೇಳಲ್ಲ, ಐದರ್ ಡೂ ಇಟ್ ಆರ್ ಯು ಆರ್ ಪನಿಷ್ಡ್. ಆಪ್ಷನ್ಸ್ ಇಲ್ಲ ಅಲ್ಲಿ. ಅಂದರೆ ಕೊನೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಕೈಗಳನ್ನು ನಾವೇ ಕಟ್ಕೊಂಡ್ಬಿಟ್ಟಿದ್ದೀವಿ. ಅವಕಾಶಗಳನ್ನೆಲ್ಲ ಕಿತ್ತು ಹಾಕಿ ಹೀಗೆ ಮಾಡುವಂಥ ಮೂಗುದಾರ ಹಿಡಿದು ನಡೆಸೋ ಹಾಗೆ ನಡೆಸ್ಕೊಂಡಿದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಯಾಕೆ ಅಂದರೆ ಯಾವತ್ತು ನಾವು ಶಾಸ್ತ್ರವನ್ನು ತಿರಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ವೋ ಅವತ್ತಿಂದ ಧರ್ಮ ಹೋಯಿತು, ಕಾನೂನು ಬಂತು ಅಂತ. ಅವ್ರ ಮಾತೇ ಇದು. ಎಷ್ಟು ಮನಸ್ಸು ಆಗಿರಬೇಕು ಮನಸ್ಸಿಗೆ ಅವರಿಗೆ ಅಂತಂದರೆ ಹೇಳ್ತಾರೆ ಅವರು, ಈ ದಿನದ ಪ್ರಪಂಚದಲ್ಲಿ ಗೀತೆಯ ದೈವಾಸುರ ಭೇದದ ಈ ಅಧ್ಯಾಯದಷ್ಟು ಮುಖ್ಯವಾದ ಅಧ್ಯಾಯ ಇನ್ಯಾವುದೂ ಇಲ್ಲ ಎನಿಸುತ್ತದೆ. DVG ಯಾವಾಗ ಬರೆದಿದ್ದು ಈ ಅಧ್ಯಾಯ ಬಹಳ ಮುಖ್ಯ ಈ ಪ್ರಪಂಚಕ್ಕೆ. ಅಂದರೆ ಲೋಕ ಜೀವನ ನಮಗೆ ಸಹ್ಯವಾಗಬೇಕಾದರೆ ಮೊದಲು ಅವಶ್ಯವಾದದ್ದು ಪುಣ್ಯ ಪಾಪ ವಿವೇಕ. ಹೆದರಿಕೆ ಇಲ್ದಂಗಾಗಿದೆ ಪುಣ್ಯ ಪಾಪ ವಿವೇಕ. ಈಗ ವಿಜ್ಞಾನ ಸಾಧನೆಗಳಿಂದ ದೇಹ ಭೋಗ ಲಾಲಸೆಗೆ ಹೆಚ್ಚು ಪ್ರೋತ್ಸಾಹ ಬಂದಿದೆ. ನೋಡಿ, ವಿಜ್ಞಾನ ಸಾಧನೆಯಿಂದ ಭೋಗ ಲಾಲಸೆ ಬೇಕಾದಷ್ಟು ಆಗುವಷ್ಟು ಅವಕಾಶ ಬಂದಿದೆ. ಅದಕ್ಕೆ ಪೂರಕವಾಗಿ ಸಮಾಜ ಸಂಸ್ಥೆಗಳು, ರಾಜ್ಯ ಸೂತ್ರಗಳು ಸಿದ್ಧಿಯಾಗಿವೆ. ಅವ್ರ ಮಾತು ಬರೀಬೇಕಾದ್ರೆ ಒಂದೊಂದು ಪದ ಅಲಗಾಡ್ಸೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಪೂರಕವಾಗಿ ನಿಮ್ಮ ಭೋಗಾಭಿಲಾಷೆಗೆ ಏನೇನು ಬೇಕೋ ಅದು ಸರಿ ಆಗೋ ಹಾಗೆ ಏನೇನಾಗಿದೆ ಅಂದರೆ
ನಮ್ಮ ಸಮಾಜ ಸಂಸ್ಥೆಗಳು ಮತ್ತು ರಾಜ್ಯ ಸೂತ್ರಗಳು ಬಂದ್ಬಿಟ್ಟಿದೆ. ಅದೇ ಥರ ಡಿಸೈನ್ ಆಗಿದೆ, ನಮ್ಮ ಲಾಸ್ ಕೂಡ ಹಾಗೆ ಆಗಿದೆ ಈಗ. ಅದಕ್ಕೆ ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎನ್ನುವ ಪದ ಬಂದಿದೆ ಅಂತ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಒಂದು ಬದುಕಿನ ಮಟ್ಟ ಅಂತ. ನೋಡಿರಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಹೆಚ್ಚಿಗೆ ಆಗ್ತಾ ಇದೆ ಈಗ ನೋಡಿ. ಅಂತ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಏನು ಹೇಳಿ? ಹಣದ ಗಳಿಕೆ ಹೆಚ್ಚಾಗ್ತಾ ಇದೆ ಅಂತ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಇಕ್ವೇಟೆಡ್ ಟು ದಿ ಮನಿ ಪವರ್ ದಟ್ ಎ ಪರ್ಸನ್ ಹ್ಯಾಸ್. ಎಷ್ಟು ದುಡ್ಡು ಗಳಿಸ್ತೇನೆ ಅನ್ನೋದ್ಮೇಲೆ ಅವನು ಸಮಾಜದ ಮಟ್ಟ ಹೆಚ್ಚಾಗಿದೆ ಅಂತ ಅನ್ನೋ ಹಾಗಾಗಿದೆ ಈಗ. ಅದಕ್ಕೆ ಹೇಳ್ತಾರೆ ಅವರು, ದೈಹಿಕ ಜೀವನದ ಅಂತಸ್ತು ಹಣದ ಕೇಂದ್ರ. ಹಣ ಇರೋದ್ರಿಂದ ದೈಹಿಕ ಅಂತಸ್ತು ಬಂದ್ಬಿಟ್ಟಿದೆ ನಮ್ಮದು, ಅದರ ಗಳಿಕೆಯೇ ಜೀವನದ ಪರಮ ಉದ್ದೇಶವಾಗಿದೆ ಈಗ ಅಂತ. ಇದಾದಾಗ ಅದಕ್ಕೆ ಹೇಳ್ತಾರೆ ಅರ್ನಿಂಗ್ ಮನಿ ಆಟ್ ಎನಿ ಕಾಸ್ಟ್. ಇದು ಬಹಳ ಮುಖ್ಯವಾದ ಮಾತು. ಅರ್ನಿಂಗ್ ಮನಿ ಈಸ್ ಓಕೆ, ಅರ್ನಿಂಗ್ ಮನಿ ಆಟ್ ಎನಿ ಕಾಸ್ಟ್ ಅಂದಾಗ ಇಟ್ ಈಸ್ ನಾರ್ಮಲಿ ಆಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್. ನಾರ್ಮಲಿ ಆಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್ ಅದನ್ನು ಹೇಳ್ತಾರೆ. ಈ ವಿಪರ್ಯಾಸದಿಂದ ನಾವು ಪಾರಾಗಬೇಕಾದರೆ ಈ ದೈವಾಸುರ ಭೇದದ ಚಿಂತನೆಯನ್ನು ಮನಸ್ಸಿಗೆ ತಗೊಂಡು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅಸುರಾಂಶಗಳನ್ನು ತೊಲಗಿಸಿ ದೈವಾಂಶವು ಹೆಚ್ಚು ಹೆಚ್ಚಾಗಿ ಅಂಗೀಕಾರಕ್ಕೆ ಬರುವಂತೆ ಪ್ರಯತ್ನಿಸಬೇಕು. ಇದು ಕೊನೆಗೆ ಡಿ ವಿ ಜಿ ಯಾವಾಗಲೂ ಹೇಳಿದ ಹಾಗೆ ಪ್ರತಿ ಅಧ್ಯಾಯದಿಂದ ನಮಗೇನು ಸಿಗುತ್ತೆ ಅಂದಾಗ ಹೇಳ್ತಾರೆ, ಆದಷ್ಟು ಮಟ್ಟಿಗೆ ಅಸುರಾಂಶಗಳನ್ನು ಕಮ್ಮಿ ಮಾಡಿ ದೈವಾಂಶ ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ. ಆದಿತ್ಯ ದೈತ್ಯ ಸಂಪದ್ ಭೇದಂಗಳ್ ಮನುಜ ಚಿತ್ತವಂ ಭ್ರಮೆಗೊಳಿಸಲ್ ವೇದಮೇ ಕಾರ್ಯಾಕಾರ್ಯ ವಿಬೋಧನೆಗೆ ಆಧಾರವೆಂದು ಷೋಡಶ ಗೀತಂ. ಈ 16ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ ಅಂದರೆ, ಆದಿತ್ಯ ಮತ್ತು ದೈತ್ಯ ಸಂಪದ ಭೇದಗಳು, ದೈವಿ ಮತ್ತು ಅಸುರ ಸಂಪತ್ತುಗಳ ವಿಷಯಗಳನ್ನು ವಿಭಜನೆ ಮಾಡಿ ಮನುಜ ಚಿತ್ತಂ ಭ್ರಮೆಗೊಳಿಸಲ್, ಮನುಚಿತ್ತಕ್ಕೆ ಭ್ರಮೆ ಆದಾಗ ಏನು ಮಾಡಬೇಕಪ್ಪ, ಯಾವುದು ಸರಿ ಅಂದಾಗ ವೇದಮೇ ಕಾರ್ಯಾಕಾರ್ಯ ವಿಬೋಧನೆಗೆ ಆಧಾರ, ವೇದವೇ ಈ ಕಾರ್ಯಕಾರ್ಯ ವಿವೇಚನೆಗೆ ಆಧಾರ ಅಂತ ಹೇಳುವಂಥದ್ದು ಈ 16ನೇ ಅಧ್ಯಾಯ ಅಂಥೇಳಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ.